ನಮಸ್ತೆ ಸ್ಟೂಡೆಂಟ್ಸ್. ಸೊ ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿವರ್ಸ್ ಮ್ಯಾನರ್ ಅಲ್ಲಿ EBIT ನ ಕ್ಯಾಲ್ಕುಲೇಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಕಲ್ತ್ಕೊಂತು ಅಂತಾರೆ. ಸೆಕ್ಷನ್ ಸಿ ಅಲ್ಲಿ ನೀವು ಪ್ರಾಕ್ಟಿಕಲ್ ಎಲ್ಲದನ್ನು ಕೂಡ ನಾನು ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ. ನೀವು ಕೂಡ ನೋಡ್ಕೊಂಡು ಮಾಡ್ಬೋದು. ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಇಸ್ ಆಸ್ ಫಾಲೋಸ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ದ ಕಂಪನೀಸ್ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಇಸ್ 5 ಟೈಮ್ಸ್ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಫಿಕ್ಸ್ಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 10 lakh ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ 30% ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರೇಟ್ 50%. ಕ್ಯಾಲ್ಕುಲೇಟ್ ದ ಲೆವೆಲ್ ಆಫ್ EBIT ಇಫ್ EPS ಇಸ್ 2, 3, 4 ಮತ್ತೆ 5. ಸೊ ನಾನು ಎರಡಕ್ಕೆ ತೋರಿಸಿರ್ತೀನಿ. ಇನ್ನೆರಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾವು ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಟೋಟಲ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಟೋಟಲ್ ಟರ್ನ್ ಓವರ್ ರೇಷಿಯೋ ನಿಮಗೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಟರ್ನ್ ಓವರ್ ರೇಷಿಯೋ 5 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. 5 ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್ ಎಷ್ಟಿದೆ? ಸೊ 20 lakh ಇಂಟು 5 ಇಸ್ ಈಕ್ವಲ್ ಟು 1 crore. 20 lakh is equal 20 lakh into 5 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ರೆ 1 CR ಬರುತ್ತೆ. ಸೊ ಸೇಲ್ಸ್ ಎಷ್ಟು ಬಂತು ಸ್ಟೂಡೆಂಟ್ಸ್? 1 crore ಬಂತು. ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ಸೇಲ್ಸ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ. ಏನಾದ್ರೂ ಒಂದು ಬೇಸ್ ಕೊಟ್ಟಿರ್ತಾರೆ, ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫಸ್ಟ್ ನಾರ್ಮಲ್ ಆಗಿ EPS ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಾರ್ಮೆಟ್ ಬಂದು ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 2 ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀರಾ. ಫಸ್ಟ್ ಸೇಲ್ಸ್ ಎಷ್ಟು ಇವಾಗ ತಾನೇ ಕಂಡಿಡ್ದಿರಲ್ಲ? 1 crore. 7 zeros ಇರುತ್ತೆ. 1, 2, 3, 4, 5, 6, 7. ವೇರಿಯಬಲ್ ಕಾಸ್ಟ್ ಏನಂತ ಕೊಟ್ಟಿದ್ದಾರೆ? 30% ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಮೇಲೆ 30% ಮಾಡಬೇಕು. ಯಾವ್ದ್ರ ಮೇಲೆ? ಸೇಲ್ಸ್ ಮೇಲೆ 30% ಮಾಡ್ತೀರಾ ಅಂತಂದ್ರೆ ನಿಮ್ಗೆ 30 lakh ಬರುತ್ತೆ. ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೋತೀರಾ. 30 lakh. ಸೊ 30 lakh. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಕಾಂಟ್ರಿಬ್ಯೂಷನ್ ಎಷ್ಟು? 70 lakh. ಸೊ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಕ್ವೆಶನ್ ಎಷ್ಟು ಕೊಟ್ಟಿದ್ದಾರೆ? ಫಿಕ್ಸ್ಡ್ ಕಾಸ್ಟ್ 10 lakh ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 10 lakh ಕೊಟ್ಟಿದ್ದಾರೆ. ಸೊ ಮೈನಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ EBIT ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಅಂಡ್ ಟ್ಯಾಕ್ಸ್ 60 lakh ಬರುತ್ತೆ. ಎಷ್ಟು ಬರುತ್ತೆ? 60 lakh. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವೆಶನ್ ನೋಡಿ ಸ್ಟೂಡೆಂಟ್ಸ್, ಒಂದ್ ನಿಮಿಷ ನೀವು ಕ್ವೆಶನ್ ನಿಮ್ಮ ಹತ್ರನೂ ಕಾಪಿ ಇರಬೇಕು. ಡಿಬೆಂಚರ್ಸ್ 8 lakh ಇದೆ. 8 lakh ಮೇಲೆ 10% ಕೊಡ್ಬೇಕು. ಯಾವ್ದ್ರ ಮೇಲೆ? ಹೇಗೆ ಅಂತಂದ್ರೆ 8 lakh ಮೇಲೆ 10%. 8 lakh ಇಂಟು 10% ಮಾಡ್ತೀರಾ. ಸೊ ಅವಾಗ ನಿಮ್ಗೆ 80,000 ಬರುತ್ತೆ. ಎಷ್ಟು ಬರುತ್ತೆ? 80,000. ಇದನ್ನ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ 59,20,000 ವಿಲ್ ಬಿ EBT. ಸೊ ಇವಾಗ ಟ್ಯಾಕ್ಸ್ ನ ಮೈನಸ್ ಮಾಡ್ತೀರಾ. ಟ್ಯಾಕ್ಸ್ ಕಂಪ್ಯೂಟ್ ಮಾಡ್ತೀರಾ ಅಂತಂದ್ರೆ ಇದ್ರ ಮೇಲೆ 50% ಅಂದ್ರೆ 29,60,000 ವಿಲ್ ಬಿ ದ ಟ್ಯಾಕ್ಸ್. 29,60,000. ಸೊ ಇವಾಗ EAT or PAT ವಿಲ್ ಬಿ 29,60,000. ಪ್ರಿಫರೆನ್ಸ್ ಡಿವಿಡೆಂಡ್ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ, ನಿಲ್ ಅಂತ ತಗೊಂತೀರಾ. ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 29,60,000 ಬರುತ್ತೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೇಗೆ ನೋಡೋದು ಅಂದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 6 lakh. 6 lakh ಡಿವೈಡೆಡ್ ಬೈ 10 ಅಮೌಂಟ್ ಕೊಟ್ಟಿದ್ದಾರೆ. ಸೊ 6 lakh ಡಿವೈಡೆಡ್ ಬೈ 10. 6 lakh ಡಿವೈಡೆಡ್ ಬೈ 10. ಸೊ ಎಷ್ಟು ಬರುತ್ತೆ? 60,000 ಶೇರ್ಸ್. ಎಷ್ಟು ಬರುತ್ತೆ? 60,000 ಶೇರ್ಸ್. So EPS will be rupees 49.33 per share. ಸೊ 49.33 per share. ಇದನ್ನ ಬೇಸ್ ಆಗಿ ಇಟ್ಕೊಂಡು 2, 3, 4, 5 ಗೆ ಕೇಳಿದ್ದಾರೆ. ಸೊ ನಾನು ಇಲ್ಲಿ 2, 3 ತೋರಿಸ್ತೀನಿ. 4 ಮತ್ತೆ 5 ನೀವು ಒಂದ್ಸಲಿ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳೋ ತರ ಆಗುತ್ತೆ. ಸೊ ವಿಚ್ ಇಸ್ ದ ಬೇಸ್ ಅಂತಂದ್ರೆ 49.33. ಸೊ ನೆಕ್ಸ್ಟ್ ಒನ್ EPS ಎಷ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು? 2. ಸೊ ಇದಾದ್ಮೇಲೆ 3. ಸರಿನಾ? ಸೊ ಬೇಸ್ ಫಸ್ಟ್ ಒನ್ ಆಗಿ ಬೇಸ್ ಆಗಿ ತಗೋತೀರಾ. ಸೊ ಇವಾಗ ನಾವು ರಿವರ್ಸ್ ಮೆಕ್ಯಾನಿಸಮ್ ಅಲ್ಲಿ ಹೋಗ್ಬೇಕು, ಅಂದ್ರೆ ರಿವರ್ಸ್ ಮ್ಯಾನರ್ ಅಲ್ಲಿ ಹೋಗ್ಬೇಕು. ರಿವರ್ಸ್ ಮ್ಯಾನರ್ ಅಂತಂದ್ರೆ ಫಸ್ಟ್ ಒನ್ ನಮ್ಗೆ ಬೇಸ್ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ಒನ್ 49.33 ಇಸ್ ದ ಬೇಸ್. ಸೊ ಏನು ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ಒನ್ಗೆ ಎಷ್ಟಿದೆ? ಇಲ್ಲಿದೆ ನೋಡಿ. ಫಸ್ಟ್ ಒನ್ಗೆ ಎಷ್ಟಿದೆ? 29 lakh. ರಿವರ್ಸ್ ಮ್ಯಾನರ್ ಅಲ್ಲಿ ಇರ್ತಾರೆ. ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು? 29,60,000. ಎರಡಕ್ಕೂ ಹೇಗೆ ಕಂಡುಹಿಡ್ತೀರಾ ಅಂತಂದ್ರೆ, ಫಸ್ಟ್ ಒನ್ಗೆ 29,60,000 ಡಿವೈಡೆಡ್ ಬೈ 49.33 ಇಂಟು 2 ಮಾಡ್ತೀರಾ ಅಂತಂದ್ರೆ 1,20,008 rupees. ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಇಲ್ಲಿ ನೋಡಿ, ಇದಕ್ಕೆ 29,60,000 ಡಿವೈಡೆಡ್ ಬೈ 49.33 ಇಂಟು 3.
ಸೊ ಇಂಟು 3 ಮಾಡಿದಾಗ 1,80,012 1,80,012 ಸರಿನಾ. ಸೊ ಇದು ಅರ್ಥ ಆಗಿದೆ ಅನ್ಕೊಂತೀನಿ. 4 ಅಂತ ಮಾಡಿದ್ರೆ ಇಂಟು 4 ಮಾಡ್ಕೋಬೇಕು. 29,60,000 ಡಿವೈಡೆಡ್ ಬೈ 49.33 ಇಂಟು 4. 5 ಅಂತ ಕೊಟ್ಟಿದ್ರೆ ಜಸ್ಟ್ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡ್ಕೋಬೇಕು. ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲೂ ನಿಲ್ ಅಂತ ಬರ್ಕೊಂಡಿದ್ರೆ ಇವಾಗ ಇಲ್ಲೂ ಕೂಡ ಏನಾಗುತ್ತೆ, ನಿಲ್ ಆಗುತ್ತೆ. ಫಸ್ಟ್ ಒನ್ಗೆ ಬರ್ಕೊಂಡ್ರೆ ಸಾಕು, ನಿಲ್. ಸೊ ಇವಾಗ EAT or PAT ಸೇಮ್ ವ್ಯಾಲ್ಯೂಸ್ನೇ ಬರ್ಕೋತಾರೆ. 29,60,000 1,20,008 rupees. ಸೊ ಇಲ್ಲಿ 1,80,012 rupees ಸರಿನಾ. ಸೊ ಆಡ್ ಟ್ಯಾಕ್ಸ್ ನೆನ್ಪಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. 50% ಇದ್ದಾಗ ನಿಮ್ಗೆ ಟ್ಯಾಕ್ಸ್ ತೊಂದರೆನೆ ಬರಲ್ಲ. ಏನಕ್ಕೆ ಬರಲ್ಲ ಅಂತಂದ್ರೆ ಇಲ್ಲಿ ಏನಿರುತ್ತೆ ಅದನ್ನೇ ಇಲ್ಲಿ ಬರ್ಕೊಂಡ್ಬಿಡ್ತೀರಾ. ಸೊ ವೆನ್ ಇಟ್ ಈಸ್ ಎಕ್ಸೆಪ್ಟ್ 50% ಅಂದ್ರೆ ಸೊ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಟ್ಯಾಕ್ಸ್ ರೇಟ್ ಮಾಡಬೇಕು. ಸೊ ಇಫ್ ಇಟ್ ಈಸ್ ನಾಟ್ 50 ಅಂತಂದ್ರೆ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್. ಸೊ ಇದು 50% ಅಲ್ಲ, 50% ಬಿಟ್ಟು ಇನ್ನೇನೇ ಕೊಟ್ಟಿತ್ತು ಅಂದ್ರೆ ಹಿಂಗ್ ಮಾಡ್ಬೇಕು. ಸೊ ಅದು ಬಂದಿರೋ ಅಂತ ಆನ್ಸರ್ನ ಇಲ್ಲಿ ಬರ್ಕೋಬೇಕು. ಅವಾಗ ಡಿಫ್ರೆನ್ಸ್ ಇದಾಗುತ್ತೆ. ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸರಿನಾ. ಆಲ್ಮೋಸ್ಟ್ 50 ಇರುತ್ತೆ, ಜಸ್ಟ್ ಹೇಳ್ತಾ ಇರೋದು ನಿಮ್ಗೆ. 50 ಇಲ್ಲ ಅಂದ್ರೆ ಹೀಗೆ. ಸೊ ಇವಾಗ 50% ಅಲ್ವಾ ಇಲ್ಲಿರುತ್ತೆ, ಇಲ್ಲಿ ಏನಿದೆ ಅದನ್ನೇ ಇಲ್ಲಿ ಬರ್ಕೋತೀರಾ. ಸೊ ಇವಾಗ ಆಡ್ ಮಾಡ್ಬೇಕು. ನಾವು ರಿವರ್ಸ್ ಮ್ಯಾನರ್ ಅಲ್ಲಿ ಹೋಗ್ತಾ ಇದೀವಿ ಅಂತಾರೆ, ಮೈನಸ್ ಆಗೋದೆಲ್ಲ ಪ್ಲಸ್ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ಆಡ್ ಮಾಡ್ತಾ ಇರೋದು. ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಸೊ ಅರ್ನಿಂಗ್ಸ್ ಅವೈಲಬಲ್, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಇವಾಗ ಟ್ಯಾಕ್ಸ್ ನ ಮೈನಸ್ ಮಾಡಿದ್ವಿ ಇಲ್ಲಿ. ಇವಾಗ ಇಲ್ಲಿ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ರಿವರ್ಸ್ ಮ್ಯಾನರ್ ಅಲ್ಲಿ ಹೋಗ್ಬೇಕಂತಾರೆ, ಮೈನಸ್ ಇರೋದೆಲ್ಲ ಪ್ಲಸ್ ಆಗುತ್ತೆ. 59,20,000 ಇದಕ್ಕಾಗುತ್ತೆ. ಇದಕ್ಕೆ 2,40,016. ನೆಕ್ಸ್ಟ್ 3,60,024. ಇದಾಯ್ತು. ಇವಾಗ ಇಂಟರೆಸ್ಟ್ ಆನ್ ಡೆಪ್ಟ್ ಇಲ್ಲಿ ನೋಡ್, ಬೇಸ್ ಇಲ್ಲಿ ಮಾಡಿದೀವಲ್ಲ, ಇಲ್ಲಿ ಆಲ್ರೆಡಿ ಮಾಡಿದೀವಿ ನೋಡಿ. ಇಂಟ್ರೆಸ್ಟ್ ಆನ್ ಡೆಪ್ಟ್ ಎಷ್ಟು, 80,000. 80,000 ಎಲ್ಲದಕ್ಕೂ ಸೇಮೇ ತಗೋಬೇಕು, ಆಡ್ ಮಾಡ್ಬೇಕು. 80,000 ಆಡ್. ಇಲ್ಲಿ ಅಕಸ್ಮಾತ್ ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಕೂಡ ಫಸ್ಟ್ ಒನ್ಗೆ ಏನಿರುತ್ತೋ ಪ್ರಿಫರೆನ್ಸ್ ಡಿವಿಡೆಂಡ್ ಮತ್ತೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎರಡಕ್ಕೂ ಸೇಮ್. ಟ್ಯಾಕ್ಸ್ ಒಂದು ಚೇಂಜ್ ಆಗುತ್ತೆ. EBIT. ಸೊ ಇವಾಗ ಇದನ್ನ ಮಾಡ್ತು ಅಂತಾರೆ, ಎಷ್ಟು ಬರುತ್ತೆ EBIT? 60 lakh. 60 lakh. ಇದಕ್ಕೆ 3,20,016. ನೆಕ್ಸ್ಟ್ ಇದಕ್ಕೆ 4,40,024. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಇಲ್ಲಿ ಎಷ್ಟು ಬಂದಿದೆ ನೋಡಿ. EBIT ಇಲ್ಲಿ ಎಷ್ಟಿದೆ, ಫಸ್ಟ್ ಒನ್ಗೆ 60 lakh ಇದೆ. ಸೊ ಇವಾಗ ಇಲ್ಲೂ ನಮ್ಗೆ EBIT ಎಷ್ಟು ಬಂತು, 60 lakh ಬಂತು. ಸೊ ನಮ್ಗೆ ಫಸ್ಟ್ ಒನ್ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ಇನ್ ಇವೆರಡೂ ಕೂಡ ಕರೆಕ್ಟ್ ಆಗೇ ಇರುತ್ತೆ ಅಂತ ಅರ್ಥ. ಸ್ಟೂಡೆಂಟ್ಸ್ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಕೇರ್ಫುಲ್ ಆಗಿ ಇದನ್ನ ಇನ್ನ ರಿಮೈನಿಂಗ್ ಎರಡಕ್ಕೆ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಬೇಸ್ ಒನ್ನಿಗೆ ಮಾಡ್ಕೋಬೇಕು. ಇದ್ರಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ಸೇಲ್ಸ್ ರಿಲೇಟೆಡ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ, ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ EPS ನ ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀರಾ. ಅದನ್ನ ಬೇಸ್ ಆಗಿ ಇಟ್ಕೊಂಡು ರಿವರ್ಸ್ ಮ್ಯಾನರ್ ಅಲ್ಲಿ ಈ ರೀತಿ ಮಾಡ್ಬೇಕಾಗುತ್ತೆ ನೀವು EBIT ನ. ಸೊ ಇದು ಕೇಳಬಹುದು ಈ ವರ್ಷ ಕ್ವೆಶನ್ ಪೇಪರ್ ಅಲ್ಲಿ, ದಯವಿಟ್ಟು ನೋಡ್ಕೊಳ್ಳಿ, ಮಾರ್ಕ್ಸ್ ಮಿಸ್ ಮಾಡ್ಕೋಬೇಡಿ. ಇನ್ನ ಒಂದು ಟಾಪಿಕ್ ನ ಶೇರ್ ಮಾಡ್ಲಿಕ್ಕಿದೆ, ನಾನು ಶಾರ್ಟ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.